ಏನಾಯ್ತೇಳಿ ನಿಧಾನ ಏನಾಯ್ತತೆ ಜಾನ್ವಿಗೆ ಯಾರೋ ಚಾಕುನಲ್ಲಿ ಚುಚ್ಚಿದಂಗೆ ನನ್ನ ಕನಸು ಬಿತ್ತು. ನಂಗೆ ತುಂಬ ಭಯ ಆಗ್ತಿದೆ ವಸುಧಾ. ಅತ್ತೆ ಕನಸು ಅಂತ ನೀವೇ ಹೇಳ್ತಿದ್ದೀರಾ, ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ ನೀವೆಲ್ಲ. ಇದು ಯಾವುದೋ ಅಪಾಯದ ಸೂಚನೆ. ನನಗೆ ತಕ್ಷಣ ಅವಳನ್ನ ನೋಡ್ಬೇಕು ವಸುಧಾ, ತಕ್ಷಣ ನೋಡಬೇಕು. ಮತ್ತೆ ಇಷ್ಟೊತ್ತಿಗೆ ಹೇಗೆ ಹೋಗೋಕ್ಕಾಗತ್ತೆ? ಜಾನ್ವಿಗೆ ಏನೂ ಆಗಿರಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ನಾನು ಅವಳು ನೋಡಲೇಬೇಕು, ನಂಗೆ ತುಂಬ ಭಯ ಆಗ್ತಿದೆ. ಇರಿ ಒಂದು ನಿಮಿಷ ಇರಿ, ಜಾನ್ವಿಗೆ ಫೋನ್ ಮಾಡ್ತೀನಿ, ಅವಳ ಹತ್ರ ಮಾತಾಡಿ. ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದಾರಲ್ಲ. ಹಲೋ, ಮಲಗಿದ್ದೆ ಅನ್ಸತ್ತೆ, ಡಿಸ್ಟರ್ಬ್ ಆಯ್ತಾ ಜಾನ್ವಿ? ಇಲ್ಲ ಹೇಳು ವಸು. ಏನಿಲ್ಲ, ಅತ್ತೆಗೇನೋ ಕೆಟ್ಟ ಕನ್ಸು ಬಿತ್ತು ಅಂತ ತುಂಬ ಗಾಬರಿ ಆಗಿದ್ರು. ನಿನ್ನ ಹತ್ರ ಮಾತಾಡಿದರೆ ಅವ್ರ ಭಯ ಕಮ್ಮಿ ಆಗ್ಬೋದು ಅಂತ ಫೋನ್ ಮಾಡಿದೆ. ಹೌದಾ? ಫೋನ್ ಕೊಡು. ಒಂದು ನಿಮಿಷ ತಗೊಳ್ಳಿ ಅತ್ತೆ. ನೋಡು. ಹಲೋ ಜಾನ್ವಿ. ಅಜ್ಜಿ, ನಿನ್ಗೇನೂ ಆಗಿಲ್ಲ ತಾನೆ? ನೀನು ಆರಾಮಿದ್ಯಾ ತಾನೆ? ನನಗೇನೂ ಆಗಿಲ್ಲ ಅಜ್ಜಿ, ಹುಷಾರಾಗೇ ಇದ್ದೀನಿ. ಜಾನ್ವಿ, ನಿನ್ನ ಬಗ್ಗೆ ಯಾವುದೋ ಕೆಟ್ಟ ಕನಸು ಬಿತ್ತು ನನಗೆ, ಅದಕ್ಕೆ ನಿನಗೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದ್ದು. ನೀನು ಆರಾಮಾಗಿದ್ಯಾ ತಾನೆ? ಏನೂ ಆಗಿಲ್ಲ ಅಲ್ಲ? ಇಲ್ಲ ಅಜ್ಜಿ, ನನಗೇನೂ ಆಗಿಲ್ಲ. ನೀವು ನನ್ನ ಹತ್ರನೇ ಮಾತಾಡ್ತಿದ್ದೀರಾ ಅಲ್ವಾ? ನೋಡಿ, ನನಗೇನೂ ಆಗಿಲ್ಲ. ಯಾಕೆ ಇಷ್ಟೊಂದು ಕನಸಿಗೆ ಹೆದರ್ಕೊಂಡು ಭಯ ಪಟ್ಟಿದ್ದೀರಾ? ಭಯ ಪಟ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ, ಮಲ್ಕೊಳ್ಳಿ ಸ್ವಲ್ಪ ಹೊತ್ತು. ಜಾನ್ವಿ, ನಿನಗೇನೇ ಸಮಸ್ಯೆ ಇದ್ರು ನನ್ನ ಹತ್ರ ಹೇಳು, ಯಾವುದೂ ಮುಚ್ಚುಮರೆ ಬೇಡ. ಆಯ್ತಜ್ಜಿ, ಏನೇ ಆದರೂ ನಾನೇ ನಿಮ್ಮ ಹತ್ರ ಹೇಳ್ತೀನಿ. ಅಜ್ಜಿ, ಈಗ ನೆಮ್ಮದಿಯಾಗಿ ನಿದ್ದೆ ಮಾಡಿ, ಬೆಳಗ್ಗೆ ನಾನೇ ಕಾಲ್ ಮಾಡ್ತೀನಿ. ಸರಿನಮ್ಮ, ಆಯಿತು. ಗುಡ್ ನೈಟ್ ಅಜ್ಜಿ. ಅತ್ತೆ, ಇವಾಗ ಸಮಾಧಾನ ಆಯ್ತಾ? ಜಾನ್ವಿ ಆರಾಮಾಗಿದ್ದಾಳಲ್ವಾ? ವಸುಧಾ, ಈಗೇನೋ ಅವಳು ಆರಾಮಾಗಿದ್ದಾಳೆ, ಆದರೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಆವತ್ತು ನೋಡಿದರೆ ಗಣಪತಿ ಹೋಮದ ದಿನ ಅಗ್ನಿಕುಂಡದಲ್ಲಿ ಮಗು ಫೋಟೋ ಬಿದ್ದುಬಿಡ್ತು. ಇವತ್ತು ನೋಡಿದರೆ ಅವಳಿಗೆ ಯಾರೋ ಚಾಕುನಲ್ಲಿ ಚುಚ್ಚಿದಂಗೆ ಕೆಟ್ಟ ಕನಸು ಬಿತ್ತು. ಇದೆಲ್ಲ ನೋಡಿದರೆ ಮುಂದೆ ಬರೋ ಯಾವುದೋ ಅಪಾಯದ ಸೂಚನೆ ಅಂತ ಕಾಣಿಸ್ತಿದೆ. ಆ ದೇವರೇ ನಮ್ಮನ್ನೆಲ್ಲ ಕಾಪಾಡಲಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೀನಿ. ಆದಷ್ಟು ಬೇಗ ಹರಕೆ ತೀರಿಸ್ಕೊಂಡು ಬಂದ್ಬಿಡ್ಬೇಕು, ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ.